4 ತಲೆಮಾರು, 40 ಜಮೀನ್ದಾರರು, ಅವರನ್ನೇ ನಂಬ್ಕೊಂಡಿರೋ ಕುಟುಂಬ ಸದಸ್ಯರು ಎಲ್ರು ಬಲಿಯಾದ್ರು. ನಾಗನಿಧಿನ ಪಡ್ಕೊಳ್ದೇನೆ ಜೀವನನ ಮುಗಿಸ್ಬಿಟ್ರು. ಪಡ್ಕೊಳ್ಳೋದಿರ್ಲಿ, ಕನಿಷ್ಠ ಪಕ್ಷ ಆ ನಿಧಿನ ನಮ್ ಕಣ್ಣಿಂದ ನೋಡಕ್ಕೂ ಆಗ್ತಾ ಇಲ್ಲ. ನಾವು ಕೂಡ ನಿಧಿನ ನೋಡ್ತೀವಿ ಅಂತ ಆಸೆ ಪಟ್ವಿ ಹೊರತು ಈಗ ನೋಡ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ನಂಬಿಕೆನ ಬಿಡ್ಬೇಡ ಭದ್ರ. ಪಶುಪತಿ ಮಾತಿಗೆ ಮಂತ್ರಕ್ಕೆ ಮಾವಿನಕಾಯಿ ಕೂಡ ಉದ್ರಲ್ಲ. ಯಾಕಂಗ್ ನೋಡ್ತಿದ್ಯಾ? ನೀನೇ ಯೋಚನೆ ಮಾಡು. ನಾವಿಬ್ರು ಸೇರ್ಕೊಂಡ್ರೆ ಏನಾಯ್ತು? ಏನೂ ಆಗಿಲ್ಲ. ಒಬ್ರಿಗೊಬ್ರು ಮೋಸ ಮಾಡ್ಕೊಂಡು ಬದುಕ್ತಾ ಇದೀವಿ ಅಷ್ಟೇ. ಅದರಿಂದ ಏನ್ ಪ್ರಯೋಜನ ಇದೆ ಹೇಳೋ? ನನ್ ಬುದ್ಧಿನ ಅವಮಾನಿಸಿದ್ರೆ ತಡ್ಕೋತೀನಿ, ನನ್ ಶಕ್ತಿನ ಅವಮಾನಿಸಿದ್ರೆ ಕ್ಷಮಿಸಲ್ಲ. ನೀನ್ ನಮಗ್ ಯಾವಾಗ ಸಿಕ್ಕಿದ್ಯೋ ಅವಾಗ್ಲಿಂದ ಇವಾಗಿನವರೆಗೂ ನಿನ್ ಶಕ್ತಿನ ನೋಡ್ಕೊಂಡೇ ಬಂದಿದ್ದೀನಿ. ಬೆಂಕಿ ಹಚ್ಚಿ ಮಾಟ ಮಂತ್ರ ಮಾಡ್ತೀಯ ಹೊರತು ನೀನ್ ಹೇಳೋ ಯಾವ ಮಂತ್ರ ಕೂಡ ಪ್ರಯೋಜನಕ್ಕೆ ಬರಲ್ಲ. ಭದ್ರಾವತಿ, ನಮ್ಮ ಪಶುಪತಿ ಶಕ್ತಿನ ಅನುಮಾನಿಸ್ತಿದೀಯಾ? ಅಷ್ಟಕ್ಕೂ ಅವನಿಗೆ ಶಕ್ತಿ ಇದ್ರೆ ತಾನೇ. ಹೇಳಿ, ನನ್ ಮಂತ್ರಶಕ್ತಿಯಿಂದ ನಿಮ್ಗೇನ್ ತೋರಿಸ್ಬೇಕು ಅಂತ ಹೇಳಿ. ಗರುಡ ವಂಶ ಆಶಯ, ತಲತಲಾಂತರದ ಕನಸು, ಎಷ್ಟೋ ವರ್ಷಗಳಿಂದ ಎದುರು ನೋಡ್ತಿರೋಂತ ನಾಗನಿಧಿ. ನಾಗನಿಧಿನ ತೋರ್ಸು ಪಶುಪತಿ. ಜೈ ಭೈರವ. ನಾಗಮ್ಮ ಇರುವಂತ ಹುತ್ತ ಅಲ್ಲೋಡಿ. ಅಣ್ಣ, ಮಹಾದೇವಿ ನಾಗಭಕ್ತಳಲ್ವಾ? ಅದಕ್ಕೆ ಅವಳ ಮನೇಲಿ ನಾಗಹುತ್ತ ಬಂದಿದೆ ಅಣ್ಣ. ಮೋಸ ಮಾಡಿದ್ಲು, ಸತ್ಲು. ಆ ಹುತ್ತದ ಮುಂದೆ ಕಾಣ್ತಿದ್ಯಲ್ಲ, ಅದೇ ಪಾತಾಳ ಬಿಲ. ಪುಣ್ಯ, ಏನು ಅದು ಫಸ್ಟ್ ಕಿಸ್ ಪ್ಲೀಸ್ ಪುಣ್ಯ. ಅಮ್ಮ, ಇನ್ನೇನಾದ್ರೂ ಇದೆಯಾ? ಪ್ಲೀಸ್. ಮುತ್ತು ಕೊಟ್ರೆ ಮಕ್ಕಳು ಹುಡ್ತಾರಂತೆ, ನಾನ್ ಕೊಡಲ್ಲ. ಮುದ್ದು ಕೊಟ್ರೆ ಮಕ್ಕಳಾಗುತ್ತಂತ ಯಾರ ಹೇಳಿದ್ದು? ಅದು ನಾಗಮಂಡಲದಲ್ಲಿ ಗೀತಾ ಹೇಳಿದ್ಲು. ಅಯ್ಯೋ, ಅವಳು ದೊಡ್ಡ ಟ್ಯೂಬ್ಲೈಟ್. ಹೌದಾ? ಹಾಗಾದ್ರೆ ಮುತ್ತು ಕೊಡ್ಬೋದಾ? ಹಾ, ಕೊಡ್ಬೋದು. ಪುಣ್ಯ,
ಮುಗೀತು ಇವತ್ ನಿನ್ ಕತೆ. ಬಾ ಪುಣ್ಯ ಬಾ. ಕೊಡ್ತೀನಿರು. ಮುತ್ತು ಬೇಕಾ ಮುತ್ತು? ನಿನ್ನ ಬಾ ಪುಣ್ಯ, ಮುತ್ತು ಕೊಡು. ಕೊಡ್ತೀನಿ. ಮುತ್ತು ಬೇಕಾ ಮುತ್ತು? ಕೊಡ್ತೀನಿ, ಒಂದೇ ಒಂದ್ ಮುತ್ತು. ಚೆನ್ನಾಗಿ ಕೊಡ್ತೀನಿ. ತಗೋ. ಏನು ಕನಸ್ ಕಾಣ್ತಿದ್ಯಾ? ಕನ್ಸ? ಯಾವ ಕನ್ಸು? ನಾವು ಡ್ಯಾನ್ಸ್ ಮಾಡಿದ್ವಿ, ಮುತ್ತು ಕೂಡ ಕೊಟ್ವಿ, ಆಮೇಲೆ ರೊಮ್ಯಾನ್ಸ್ ಕೂಡ ಮಾಡಿದ್ವಿ. ಅದೆಲ್ಲ ನಡೆದಿಲ್ವಾ? ಹಾ, ಅದೆಲ್ಲ ನಡೆದ ಹಾಗೆ ನೀನೇ ಊಹಿಸ್ಕೊಳ್ತಿದ್ಯಾ. ಆ